ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್. ಫ್ರೆಂಡ್ಸ್ ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಪ್ಪೇನಹಳ್ಳಿಯಲ್ಲಿ ಒಂದು ರೀಸೇಲ್ ಬಿಲ್ಡಿಂಗ್ ಇದೆ ಫ್ರೆಂಡ್ಸ್. ನಿಮಗೆ ನೋಡಿ, ಫ್ರಂಟ್ ವ್ಯೂ ಅಲ್ಲಿ 30 ಫೀಟ್ ರೋಡ್ ನೀವು ನೋಡ್ಬೋದು ಫ್ರೆಂಡ್ಸ್. ಬಿಲ್ಡಿಂಗ್ ಫ್ರಂಟಲ್ಲಿ 30 ಫೀಟ್ ರೋಡ್ ಇದೆ ಫ್ರೆಂಡ್ಸ್. ಇದು BBMP ಬಿ ಖಾತೆ, ಸೌತ್ ಫೇಸು, ಈಸ್ಟ್ ಫೇಸ್ ಡೋರ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಈಸ್ಟ್ ಆ್ಯಂಡ್ ನಾರ್ತು ಟೋಟಲ್ 8 ಮನೆಗಳಿದ್ದಾವೆ. ಸೊ ಅದರಲ್ಲಿ ನಿಮಗೆ 6 ಸಿಂಗಲ್ BHK, 2 2 BHK ಫ್ರೆಂಡ್ಸ್. ಟೋಟಲಿ ರೆಂಟೆಡ್ ಇನ್ಕಮ್ ಬಿಲ್ಡಿಂಗು. ಇದು ಕಾರ್ಪೊರೇಟ್ ಏರಿಯಾ ಬಂದ್ಬಿಟ್ಟು 1800, ಒಂದೂವರೆ ಸೈಟು, 1800 ಸ್ಕ್ವೇರ್ ಫೀಟ್ ಕಾರ್ಪೊರೇಟ್ ಏರಿಯಾ. ನೀವು ನೋಡ್ಬೋದು ಫ್ರೆಂಡ್ಸ್, 1800 ಇಂಟು 3 ನೋಡಿ ಫ್ರೆಂಡ್ಸ್. ಟೋಟಲ್ಲು ನಿಮಗೆ 6100 ಫೀಟ್ ಸೂಪರ್ ಬಿಲ್ಟಪ್ ಏರಿಯಾ. 61 ಚದರ ಬಿಲ್ಡಿಂಗ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಬಿಲ್ಡಿಂಗ್ನ ವ್ಯೂ ಈ ಥರ ಇದೆ ಫ್ರೆಂಡ್ಸ್. ಟೋಟಲ್ 5400 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಡಪ್ ಏರಿಯಾ. 3 ಫ್ಲೋರ್, ಓನ್ ಬೋರ್ವೆಲ್ ಇದೆ ಫ್ರೆಂಡ್ಸ್. BBMP ಲಿಮಿಟ್, ಬಿ ಖಾತಾ. ನೋಡ್ಬೋದು, ಫುಲ್ಲಿ ರೆಂಟೆಡ್ ಬಿಟ್ಟಿದ್ದಾರೆ. ಇನ್ ಫ್ರಂಟಲ್ಲಿ ನಿಮಗೆ 30 ಫೀಟ್ ರೋಡ್ ಇದೆ ಫ್ರೆಂಡ್ಸ್. ಪಾರ್ಕಿಂಗ್ ಏರಿಯಾ, ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಇದೆ. ಗ್ರೌಂಡ್ ಫ್ಲೋರಲ್ಲಿ 2 ಸಿಂಗಲ್ BHK ವಿತ್ ಕಾರ್ ಪಾರ್ಕಿಂಗು. ನೀವು ನೋಡ್ಬೋದು, ಹೆಚ್ಚು ಕಮ್ಮಿ ಒಂದು 800 ಫೀಟು ಕಾರ್ ಪಾರ್ಕಿಂಗ್ಗೆ ಬಿಟ್ಟಿದ್ದಾರೆ. ಸೊ ಅದರಲ್ಲಿ 1000 ಫೀಟು ಸೆಟ್ ಬ್ಯಾಕು ಮತ್ತು 2 ಮನೆಗಳನ್ನು ಡಿವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ಫುಲ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನ್, ಮಡ್ ಬ್ರಿಕ್ಸು. ನೋಡಿ ಫ್ರೆಂಡ್ಸ್, ಫ್ರಂಟ್ರನ್ಸಲ್ಲಿ ನಿಮಗೆ 2 ಸಿಂಗಲ್ ಗೇಟ್ ಇದೆ, 1 ಡಬಲ್ ಗೇಟ್ ಇದೆ ಫ್ರೆಂಡ್ಸ್. ನೋಡಿ, ಇದು ಮ್ಯಾನ್ ಮೂವ್ಮೆಂಟ್ ಆಗೋದು, ಅದು ಲೆಫ್ಟ್ ಸೈಡಲ್ಲಿ ಕಾರ್ ಮೂವ್ಮೆಂಟ್ ಆಗೋದು. ಸೊ ನೋಡಿ, ಫ್ರಂಟ್ ವಾಲ್ಗೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಟೈಲ್ಸ್ಗಳನ್ನು ಹಾಕಿದ್ದಾರೆ. ಫ್ಲೋರಿಂಗ್ ಏರಿಯಾದಲ್ಲಿ ನೋಡ್ಬೋದು, ಪಾರ್ಕಿಂಗ್ ಏರಿಯಾದಲ್ಲಿ ಬ್ರೌನ್ ಆ್ಯಂಡ್ ವೈಟ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK, 2 ಸಿಂಗಲ್ BHK ಮಾಡಿದ್ದಾರೆ ಫ್ರೆಂಡ್ಸ್. ಅಪ್ರಾಕ್ಸಿಮೇಟ್ಲಿ 50,000, 50,000 ರೆಂಟೆಡ್ ಇನ್ಕಮ್ ಇದೆ. 1800 ಕಾರ್ಪೊರೇಟ್ ಏರಿಯಾ, 1800 ಇಂಟು 3, ಸೊ 5400 ಸೂಪರ್ ಬಿಲ್ಡಪ್ ಏರಿಯಾ. ನೋಡಿ, ಈ ಎರಡೂ ಸಿಂಗಲ್ BHK ಗ್ರೌಂಡ್ ಫ್ಲೋರಲ್ಲಿ. ನೋಡಿ, ಸೆಟ್ ಬ್ಯಾಕ್ 3 ಫೀಟ್ ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಾರ್ತ್ ಫೇಸಲ್ಲಿ ವೆಂಟಿಲೇಷನ್ಸ್ಗೆಲ್ಲ ಜಾಗ ಬಿಟ್ಟಿದ್ದಾರೆ. ಸೌತ್ಗೆ ರೋಡ್ ಇದೆ. ಸೊ ಈಸ್ಟ್ ಆ್ಯಂಡ್ ನಾರ್ತಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ವೆಸ್ಟ್ ಫೇಸಲ್ಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನೋಡಿ, ಪಾರ್ಕಿಂಗ್ ಏರಿಯಾ ಈ ಟೈಪ್ ಇದೆ ಫ್ರೆಂಡ್ಸ್. ಕಾರು, ಬೈಕು, 4 ಕಾರ್ ಪಾರ್ಕ್ ಮಾಡ್ಬೋದು, 10 ಬೈಕ್ ಪಾರ್ಕ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಇದು ಬೋರ್ವೆಲ್, ಓನ್ ಬೋರ್ವೆಲ್ ಇದೆ ಈ ಬಿಲ್ಡಿಂಗಲ್ಲಿ. ನೀರಿಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. CMC ವಿತ್ ಕಾವೇರಿ 2 ಇದೆ ಆಪ್ಷನಲ್ಲಿಗೆ. ನೀವು ನೋಡಿ ಫ್ರೆಂಡ್ಸ್, ಇದು ಓನ್ ಬೋರ್ವೆಲ್ ರನ್ನಿಂಗ್ ಇದೆ, ನೀರು ಬರ್ತಾ ಇದೆ ಬೋರ್ವೆಲ್ಲಲ್ಲಿ. ನೋಡಿ, ನೀಟಾಗಿ ಕವರ್ ಮಾಡಿದ್ದಾರೆ. ಪಾರ್ಕಿಂಗ್ ಏರಿಯಾದಲ್ಲಿ ಬೋರ್ವೆಲ್ ಇದೆ. ನೋಡಿ ಫ್ರೆಂಡ್ಸ್, ಇದು ಏರಿಯಾ ಬಂದ್ಬಿಟ್ಟು ತಿಪ್ಪೇನಹಳ್ಳಿ ಫ್ರೆಂಡ್ಸ್. ತಿಪ್ಪೇನಹಳ್ಳಿ, ಬೆಂಗಳೂರು ನಾರ್ತ್, ನಾಗಸಂದ್ರ ಪೋಸ್ಟು. ಸೊ ಜಿಂದಾಲ್ ಮೆಟ್ರೋ ಸ್ಟೇಷನಿಂದ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸು. ಬೆಂಗಳೂರು ಟು ತುಮಕೂರು ಹೈವೇ 2 ಕಿಲೋಮೀಟರ್ ಡಿಸ್ಟೆನ್ಸ್. ಸೊ ಮೆಟ್ರೋ, ಹೈವೇ, KSRTC 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೊಂದು ಟ್ರಾವೆಲ್ ಇದೆ ಫ್ರೆಂಡ್ಸ್. ಸೊ ಈ ಬಿಲ್ಡಿಂಗಿಂದ 100 ಮೀಟ್ರು ಡಿಸ್ಟೆನ್ಸಲ್ಲಿ BMTC ಬಸ್ ಸ್ಟಾಪ್ ಇದೆ. ನೋಡಿ ಫ್ರೆಂಡ್ಸ್, ಮೀಟ್ರ್ ಬೋರ್ಡೆಲ್ಲ ಸ್ಟೇರ್ ಕೇಸ್ ಕೆಳಭಾಗದಲ್ಲಿ ರೈಟ್ ಸೈಡಲ್ಲಿ ಫಿಟ್ ಮಾಡಿದ್ದಾರೆ. ನೋಡಿ, 3 ಫೀಟ್ ಸ್ಟೇರ್ ಕೇಸ್ ಮಾಡಿದ್ದಾರೆ. ಫ್ರೀ ಆಗಿದೆ ಫ್ರೆಂಡ್ಸ್, 3 ಫೀಟ್ ಇದೆ. ನೋಡ್ಬೋದು ನೀವು, ಸ್ಟೆಪ್ಸ್ ಈ ಥರ ಇದೆ ಫ್ರೆಂಡ್ಸ್. ಫುಲ್ ಸಿಮೆಂಟ್ ಮಾಡಿದ್ದಾರೆ. ಸೊ ಇದು ಎಲ್ಲ ಮನೆ ಲೈಟಾಗಿ ಇಂಟೀರಿಯರ್ ವರ್ಕ್ ಆಗಿದೆ. ಕಿಚನ್ ಏರಿಯಾ ಮತ್ತು ಬೆಡ್ರೂಮ್ ಏರಿಯಾದಲ್ಲಿ ಇಂಟೀರಿಯರ್ ವರ್ಕ್ ಆಗಿದೆ. ಫಸ್ಟ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ. ನೋಡ್ಬೋದು ನೀವು,
ಫಸ್ಟ್ ಫ್ಲೋರಲ್ಲಿ ನೋಡಿ ಟೆರೇಸ್ ಏರಿಯಾ ಈ ಥರ ಇದೆ ಫ್ರೆಂಡ್ಸ್. 3 ಫೀಟ್ ಫ್ರಂಟಲ್ಲಿ ಟೆರೇಸ್ ಏರಿಯಾ ಇದೆ. ಸೊ ನೋಡಿ ಈ ಒಂದು ಗ್ರಿಲ್ಲಲ್ಲಿ ಕ್ಲೋಸ್ ಮಾಡಿದಾರಲ್ಲ, ಇಲ್ಲಿ 2 BHK ಹೌಸ್. ಒಂದು ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ರೆ ಅದು ಸಿಂಗಲ್ BHK ಹೌಸ್. ಈ ಫ್ಲೋರಲ್ಲಿ ಒಟ್ಟು 3 ಮನೆ ಇದೆ ಫ್ರೆಂಡ್ಸ್. ಫಸ್ಟ್ ಫ್ಲೋರಲ್ಲಿ 3 ಮನೆ, 2 ಸಿಂಗಲ್ BHK, 1 ಡಬಲ್ BHK. ಡಬಲ್ BHK ಎಲ್ಲ 8,000 ರೆಂಟು, ಸಿಂಗಲ್ BHK ಎಲ್ಲ 5,000, 5 to 6. ಬನ್ನಿ ಈಗ ಫ್ರೆಂಡ್ಸ್, ನಾನು ಈ ಒಂದೇ ಒಂದು ಮನೆಯಲ್ಲಿದ್ದಾರೆ, ಮಿಕ್ಕಿದವರೆಲ್ಲ ಟೆನೆಂಟು. ಇದು ಫುಲ್ಲು ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ, ಎಲ್ಲ ಲಾಕ್ ಇದೆ. ಒಂದೇ ಒಂದು ಮನೇಲಿ ಮಾತ್ರ ಇದ್ದಾರೆ, ಅದು ಸಿಂಗಲ್ ಬೆಡ್ರೂಮಲ್ಲಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಸೊ ಆ ಮನೆನ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಗ್ರೇ ಆ್ಯಂಡ್ ವೈಟ್ ಮಿಕ್ಸ್ ಇರುವಂಥ ಒಂದು ಚಿಪ್ಸ್ ಮಿಕ್ಸ್ ಇರುವಂಥ ಒಂದು ವಿಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ ಫ್ಲೋರಿಂಗಲ್ಲಿ. ನೋಡಿ ಒಂದು ಸ್ಮಾಲ್ TV ಯೂನಿಟನ್ನು ಮಾಡಿದ್ದಾರೆ, ಹಾಗೂ ರೈಟ್ ಸೈಡಲ್ಲಿ ಪೂಜಾ ರೂಮ್ ಮಾಡಿದ್ದಾರೆ ವುಡ್ ವರ್ಕಲ್ಲೇ. ನೋಡಿ ಸಿಂಗಲ್ ಬೆಡ್ರೂಮಲ್ಲಿ ಈ ಥರ ಒಂದು ಏರಿಯಾ ಇದೆ ಲಿವಿಂಗಲ್ಲಿ. ಅಲ್ಲೂ ಕಿಚನ್ನು, ಸಿಂಗಲ್ ಬೆಡ್ರೂಮ್ ಫ್ರೆಂಡ್ಸ್. ಇದು ಈಸ್ಟ್ ಡೋರು, ಎಲ್ಲ ಈಸ್ಟ್ಗೆ ಇಟ್ಟಿದ್ದಾರೆ. 2 ಈಸ್ಟ್ಗೆ, 1 ನಾರ್ತ್ಗೆ. 1 ಸಿಂಗಲ್ ಬೆಡ್ರೂಮ್ ಈಸ್ಟು, 1 ಸಿಂಗಲ್ ಬೆಡ್ರೂಮ್ ನಾರ್ತು. 2 BHK ಬಂದ್ಬಿಟ್ಟು ಈಸ್ಟು. ನೋಡಿ 1.5 ಫೀಟು ವಾಶ್ ಬೇಸಿನನ್ನು ಇಟ್ಟಿದ್ದಾರೆ. ನೀವು ನೋಡ್ಬೋದು ಕಿಚನ್ ಏರಿಯಾದಲ್ಲಿ ಈ ಥರ ಇಂಟೀರಿಯರ್ ವರ್ಕ್ ಆಗಿದೆ. ಕಬರ್ಡ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ವೈಟ್ ಆ್ಯಂಡ್ ಬ್ರೌನ್ ಕಲರ್ ಇರುವಂಥ ಒಂದು ವಾಲ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ ಈ ಥರ ಒಂದು ಅಲ್ಮೆರಾ ಟೈಪ್ ಮಾಡಿದ್ದಾರೆ ಕಿಚನ್ನಲ್ಲಿ ಸ್ಟೋರೇಜ್ಗೆ. ಸೊ ಆಲ್ ಸಿಂಗಲ್ ಬೆಡ್ರೂಮ್ಸ್ ಎಲ್ಲ ಇದೇ ಒಂದು ಕಾನ್ಸೆಪ್ಟಲ್ಲಿದೆ ಫ್ರೆಂಡ್ಸ್. ನೋಡಿ ಡಬಲ್ ಕಾಟ್ ಹಾಕಿ ಇನ್ನೂ ಒಂದು ಡಬಲ್ ಕಾಟ್ ಹಾಕುವಂಥ ಸ್ಪೇಸ್ ಇದೆ ಫ್ರೆಂಡ್ಸ್. ಇದು ತುಂಬ ದೊಡ್ಡ ಸೈಟ್ ಆಗಿರೋದ್ರಿಂದ ಫ್ರೀಡಮ್ ಆಗಿ ಮಾಡಿದ್ದಾರೆ. ನೋಡಿ ಬಾತ್ರೂಮ್ ಇದು ಕಾಮನ್ ಟಾಯ್ಲೆಟ್ ಏರಿಯಾ, ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಅಟ್ಯಾಚ್ ಇಲ್ಲ ಫ್ರೆಂಡ್ಸ್. ಕಾಮನ್ ಟಾಯ್ಲೆಟ್ ಸಿಂಗಲ್ BHKಲಿ ಓನ್ಲಿ ಕಾಮನ್ ಟಾಯ್ಲೆಟು, ಡಬಲ್ BHKಲಿ ಮಾತ್ರ ಅಟ್ಯಾಚ್ ಟಾಯ್ಲೆಟು ವಿತ್ ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ. ಟಾಯ್ಲೆಟ್ ವಿತ್ ಬಾತ್ರೂಮ್ ಅಟ್ಯಾಚ್. ಇದು ರೂಮ್ಗೆ ಅಟ್ಯಾಚ್ ಇಲ್ಲ, ಕಾಮನ್. ನೋಡಿ ಅಲ್ಲಿ ಒಂದು ಇದನ್ನ ಇಟ್ಟಿದ್ದಾರೆ, ಒಂದು ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪಾಯಿಂಟು. ನೋಡಿ ಇಲ್ಲಿ ಪೂಜಾ ರೂಮನ್ನು ಮಾಡಿದ್ದಾರೆ ಫ್ರೆಂಡ್ಸ್, ವುಡ್ಡಲ್ಲಿ ಬಾಕ್ಸ್ ಟೈಪಲ್ಲಿ. ನೋಡಿ ಫ್ರೆಂಡ್ಸ್, ಯಾರಾದರೂ ರೆಂಟೆಡ್ ಇನ್ಕಮ್ ಬರೋಂಥ ಬಿಲ್ಡಿಂಗು ಪರ್ಚೇಸ್ ಮಾಡೋಕ್ಕೆ ನೋಡ್ತಾ ಇದ್ದರೆ, ಇದು ಫುಲ್ಲು ಡೆವಲಪ್ಡ್ ಏರಿಯಾ, ಅಪ್ಕಮಿಂಗ್ ಫುಲ್ಲಿ ಡೆವಲಪ್ಡು. ಸೊ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಸೊ ಈ ಮನೆ ಇರೋದು ತಿಪ್ಪೇನಹಳ್ಳಿ, ಬೆಂಗಳೂರು ನಾರ್ತು, ನಾಗಸಂದ್ರ ಪೋಸ್ಟು, ನಿಯರ್ ಜಿಂದಾಲ್ ಮೆಟ್ರೋ ಸ್ಟೇಷನ್ 2 ಕಿಲೋಮೀಟರ್, NH4 ಹೈವೇ 2 ಕಿಲೋಮೀಟರ್, ಮೆಟ್ರೋ ಹೈವೇ ಹಾಗೂ ನೈಸ್ ರೋಡ್ಗೆ ಒಂದು 2 ಕಿಲೋಮೀಟರ್ ಇದೆ, ಸೇಮ್ ಡಿಸ್ಟೆನ್ಸ್. ಸೊ ಶಾರ್ಟ್ಕಟ್ಟಾಗಿ ಟೋಲ್ ಹತ್ರ ಹೋಗ್ತೀನಿ ಅಂದರೆ ನೈಸ್ ರೋಡ್ಗೆ 1 ಕಿಲೋಮೀಟರ್ ಮಾತ್ರ ಇದೆ. ಸೊ ತುಮಕೂರು ಎಂಟ್ರೆನ್ಸ್ ರೋಡ್ ಹೋಗ್ತೀನಿ ಅಂದರೆ 2 ಕಿಲೋಮೀಟರ್ ಇದೆ ಫ್ರೆಂಡ್ಸ್. ನೋಡಿ ಸ್ಟೇರ್ ಕೇಸ್ ಏರಿಯಾ ಈ ಥರವಾದ ಫ್ರೀಡಮ್ ಆಗಿದೆ ಫ್ರೆಂಡ್ಸ್. ನೋಡಿ ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಸಮೇತ 2 ಸಿಂಗಲ್ BHK, 1 2 BHK. ಸೊ ಒಂದು 2 BHK ಪ್ಲಸ್ 1 ಸಿಂಗಲ್ BHK ಈಸ್ಟ್ ಫೇಸ್ ಇಟ್ಟಿದ್ದಾರೆ, ಇನ್ನೊಂದು ಸಿಂಗಲ್ BHK ಬಂದುಬಿಟ್ಟು ನಾರ್ತ್ ಫೇಸ್ ಇಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಫಸ್ಟ್ ಫ್ಲೋರಲ್ಲಿ ಏನು ತೋರಿಸಿದ ಕಾನ್ಸೆಪ್ಟು ಅದೇ ಥರ ಇದೆ. ಸೊ ಓನರು ಇದ್ಕೊಂಡು ರೆಂಟೆಡ್ ಯಾರಾದರೂ ಇನ್ಕಮ್ ನೋಡ್ತಾ ಇದ್ದರೆ ಸೊ ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಈ ಬಿಲ್ಡಿಂಗ್ನ. ಇದು 1800 ಕಾರ್ಪೆಟ್ ಏರಿಯಾ, 5400 ಸೂಪರ್ ಬಿಲ್ಡಪ್ ಏರಿಯಾ, 54,000 ಸ್ಕ್ವೇರ್ ಫೀಟ್, 54 ಚದರ ಅಡಿ ಬಿಲ್ಡಿಂಗ್ ಇದೆ, 18 ಚದರ ಸೈಟ್ ಇದೆ ಫ್ರೆಂಡ್ಸ್. ನೋಡಿ ಇದು ನಾರ್ತ್ ಫೇಸ್ ಡೋರು. ಸೊ 3 ಮನೆ ಇದೆ ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲೂ ಸೇಮ್ ಕಾನ್ಸೆಪ್ಟ್ 3 ಮನೆ ಇದೆ. ನೀವು ನೋಡ್ಬೋದು ಅಕ್ಕಪಕ್ಕ ಸೆಟ್ ಬ್ಯಾಕ್ ಏರಿಯಾ ಹೆಂಗೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರಂಟಲ್ಲೂ ನೋಡಿ ಸುತ್ತಮುತ್ತ ಈ ಥರವಾದ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಹೊಸ ಬಿಲ್ಡಿಂಗ್ಗಳು ಇದ್ದಿದೆ ಫ್ರೆಂಡ್ಸ್. ಇಲ್ಲಿ ಯಾವ ಹಳೆ ಬಿಲ್ಡಿಂಗ್ ಇಲ್ಲ, ಇದೆಲ್ಲ ನ್ಯೂ ಏರಿಯಾ, ತಿಪ್ಪೇನಹಳ್ಳಿ ನ್ಯೂ ಟೌನ್. ಇಲ್ಲಿ ಪಕ್ಕದಲ್ಲೇ ಒಂದು 500 ಮೀಟ್ರೂ ಇಲ್ಲ ಫ್ರೆಂಡ್ಸ್, ಜಸ್ಟ್ ಒಂದು 300 ಮೀಟರ್ಸಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ.
ಹಾಗೂ 500 ಮೀಟರ್ಸಲ್ಲಿ ಪಾರ್ಕ್ ಇದೆ. ಸುತ್ತಮುತ್ತ ಬ್ಯಾಂಕು, ಕಾಲೇಜಸ್ಸು, ಸೂಪರ್ ಮಾರ್ಟ್ಸ್, ಶಾಪಿಂಗ್ ಮಾಲ್ಸ್, ಐಕ್ಯಾಯಿಂದ ಜಸ್ಟ್ ಒಂದು 2.5 ಕಿಲೋಮೀಟರ್, ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ 2.5 ಕಿಲೋಮೀಟರ್, 8ನೇ ಮೈಲಿಂದ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ವಯಾ ದೊಡ್ಡಬಿದ್ರಿಕಲ್ ಟು ತಿಪ್ಪೇನಹಳ್ಳಿ 8ನೇ ಮೈಲಿಂದ ಜಸ್ಟ್ 3 ಕಿಲೋಮೀಟರ್ ಫ್ರೆಂಡ್ಸ್. ನೋಡಿ, ನಾನೀಗ ಟೆರೆಸ್ ಏರಿಯಾಗೆ ಬರ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಈ ಥರವಾದ ಬಿಲ್ಡಿಂಗ್ಗಳು ಎಲ್ಲ ನ್ಯೂ ಬಿಲ್ಡಿಂಗ್ಗಳೇ, ಓಲ್ಡ್ ಬಿಲ್ಡಿಂಗ್ ಯಾವುದೂ ಇಲ್ಲ. ತುಂಬ ಅಫಿಷಿಯಲ್ ಏರಿಯಾನೇ ಇದೆ. ನೋಡಿ, 200 ಲೀಟ್ರವು 2 ಸೋಲಾರ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೂ 2000 ಲೀಟರ್ 2 ಸಿಂಟೆಕ್ಸ್ ಇಟ್ಟಿದ್ದಾರೆ. ಫುಲ್ ಎಲ್ಲ ಮನೆಗೂ ಸೋಲಾರ್ ವಾಟರ್ ಹೋಗುತ್ತೆ. ನೋಡ್ಬೋದು, 2 ಸಿಂಟೆಕ್ಸ್ ಇಟ್ಟಿದ್ದಾರೆ. ನೋಡಿ, ಪಿಲ್ಲರ್ಗಳು, ನೀವು ಆ ಬಟ್ಟೆ ಕವರ್ ಮಾಡಿದರೆ ನೋಡಿ, ಪಿಲ್ಲರ್ಗಳು ಆ ಥರ ರೈಸ್ ಮಾಡಿದ್ದಾರೆ ಫ್ರೆಂಡ್ಸ್. ಇನ್ನು ನೀವು ಡೆವಲಪ್ ಮಾಡೋದಾದರೆ ಯಾರಾದರೂ ಇನ್ಕ್ರೀಸ್ ಮಾಡ್ಬೋದು ಫ್ಲೋರಿಂಗು. ವೆಲ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹಾಗೂ ಮಡ್ ಬ್ರಿಕ್ಸು. ಇದು ಜಸ್ಟ್ ಒಂದು 3-4 ಇಯರ್ಸ್ ಓಲ್ಡ್ ಬಿಲ್ಡಿಂಗ್ ಫ್ರೆಂಡ್ಸ್. ತುಂಬ ಹಳೆದೇನಲ್ಲ, ಜಸ್ಟ್ 3-4 ಇಯರ್ ಬಿಲ್ಡಿಂಗು. ನೋಡಿ, ಈ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡ್ರೆ ನಿಮಗೆ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಕಾಣುತ್ತೆ. ತುಮಕೂರು ರೋಡಲ್ಲಿರುವ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್. ಹಾಗೂ ಜಿಂದಾಲ್ ಮೆಟ್ರೋ ಸ್ಟೇಷನ್ ಸೇಮ್ ಲೊಕೇಶನಲ್ಲಿರೋದು. ಒಂದು 2 ಕಿಲೋಮೀಟರ್ ಇದೆ ಫ್ರೆಂಡ್ಸ್ ಜಿಂದಾಲ್ ಮೆಟ್ರೋ ಸ್ಟೇಷನ್ ವಿತ್ ಹೈವೇ. ಸೊ ನೋಡಿ ಫ್ರೆಂಡ್ಸ್, ಯಾರಾದರೂ ಈ ಒಂದು ಬಜೆಟಲ್ಲಿ ಈ ಒಂದು ಬಿಲ್ಡಿಂಗನ್ನ ರೆಂಟೆಡ್ ಪರ್ಪಸ್ಗೆ ಬೈಯಿಂಗ್ ಮಾಡ್ತಾ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,40,00,000, 1,40,00,000 ನೆಗೋಷಬಲ್. ನೋಡಿ, ಸುತ್ತಮುತ್ತ ಈ ಥರವಾದ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಟಾರ್ ರೋಡ್ ಇದೆ, 30 ಅಡಿ ರೋಡ್ ಇದೆ, ಪಾರ್ಕಿಂಗ್ ಇದೆ, ಸೋಲಾರ್ ಇದೆ, ಓನ್ ಬೋರ್ವೆಲ್ ಇದೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಫುಲ್ಲು ವೆಲ್ ಕ್ವಾಲಿಟಿ ಮೆಟೀರಿಯಲ್ಸನ್ನು ಹಾಕಿದ್ದಾರೆ. ನೋಡಿ, ಯಾರಾದರೂ ನೀವು ತುಂಬ ಜನ ನಮಗೆ ಕೇಳ್ತಾ ಇದ್ರಿ ರೆಂಟೆಡ್ ಪರ್ಪಸ್ ಇರುವಂಥ ಬಿಲ್ಡಿಂಗ್ಗಳನ್ನು ಹಾಕಿ ಅಂತ ಹೇಳ್ಬಿಟ್ಟು. ಸೊ ಒಂದು ಪ್ರಾಪರ್ಟಿ ನಮಗೆ ಸಿಕ್ಕಿದೆ ಫ್ರೆಂಡ್ಸ್. ಇವತ್ತು ಇದನ್ನು ಪೋಸ್ಟ್ ಮಾಡಿದ್ವಿ, ಒಂದ್ಸಲಿ ವಿಸಿಟ್ ಮಾಡಿ. ಇದು ಎಕ್ಸಾಕ್ಟ್ ತಿಪ್ಪೇನಹಳ್ಳಿ ನ್ಯೂ ಟೌನ್, ನಿಯರೆಸ್ಟ್ ಪಾರ್ಕ್ ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲ್ ಸರ್ಕಲ್ ಇದೆ. ಸುತ್ತಮುತ್ತ ಕಾಲೇಜಸ್ಸು, ಸ್ಕೂಲ್ಗಳು, ಬ್ಯಾಂಕುಗಳು, ಮಾಲು, ಮಾರ್ಟು, ಎಲ್ಲ ಕಮರ್ಷಿಯಲ್ ಪ್ಲೇಸ್ ಎಲ್ಲ ಇದೆ ಫ್ರೆಂಡ್ಸ್. ಸುತ್ತಮುತ್ತ ರಾಕ್ಲೈನ್ ಸ್ಟುಡಿಯೋ ಇದೆ, ಇಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. 8ನೇ ಮೈಲಿ HMT ಲೇಔಟ್ ಇದೆ, 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಸುತ್ತಮುತ್ತ ಒಳ್ಳೊಳ್ಳೆ ಐಫೈ ಏರಿಯಾಗಳೇ ಇದೆ ಫ್ರೆಂಡ್ಸ್. ಸೊ ಈ ಲೇಔಟು ಈಗ ಡೆವಲಪ್ ಆಗಿದೆ. ನೋಡಿ, ಯಾರಾದರೂ ನೋಡ್ತಾ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಇದು ತಿಪ್ಪೇನಹಳ್ಳಿ ಟು ಗಂಗೊಳ್ಳಿಗೆ ಹೋಗೋ ರೋಡಲ್ಲಿ ನಿಮಗೆ ಮೈನ್ ರೋಡಲ್ಲಿ ಲೆಫ್ಟ್ ಸೈಡ್ಗೆ ಸಿಗುತ್ತೆ. ನೋಡಿ, 30 ಫೀಟ್ ರೋಡ್ ಫ್ರೆಂಡ್ಸ್. ತುಂಬ ದೊಡ್ಡ ರೋಡು, 30 ಫೀಟ್ ರೋಡ್ ಇದೆ. ನೋಡಿ, ಸುತ್ತಮುತ್ತ ಬಿಲ್ಡಿಂಗ್ಗಳು ಈ ಥರ ಒಂದು ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಎಲ್ಲ ನ್ಯೂ ಬಿಲ್ಡಿಂಗ್, ಯಾವುದು ಓಲ್ಡ್ ಇಲ್ಲ ಫ್ರೆಂಡ್ಸ್. ನೋಡಿ, ಯಾರಾದರೂ ರೆಂಟೆಡ್ ಇನ್ಕಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಸೊ ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಸೊ ಈಗ ನಿಮಗೆ ಪ್ರೆಸೆಂಟು 50,000 ರೆಂಟೆಡ್ ಇನ್ಕಮ್ ಇದೆ. ಅಪ್ಕಮಿಂಗು ಇನ್ನೂ ಇನ್ಕ್ರೀಸ್ ಆಗುತ್ತೆ ರೆಂಟೆಡ್ಡು. ಇದು ಮೆಟ್ರೋ ಸಿಟಿ, ಮೆಟ್ರೋ ಲಿಮಿಟು, ತಿಪ್ಪೇನಹಳ್ಳಿ, ನಾಗಸಂದ್ರ ಪೋಸ್ಟ್, ಬೆಂಗಳೂರು ನಾರ್ತ್, NH4 ಹೈವೇಯಿಂದ ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್. ಹಾಗೂ ಜಿಂದಾಲ್ ಮೆಟ್ರೋ ಸ್ಟೇಷನಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಫ್ರೆಂಡ್ಸ್. ಸ್ಟ್ರೈಟ್ ಒಂದೇ ರೋಡು, ಮೆಟ್ರೋ ಸ್ಟೇಷನಿಂದ ಸ್ಟ್ರೈಟ್ ಒಂದೇ ರೋಡ್ ಇದೆ. 2 ಕಿಲೋಮೀಟರ್ ಒಂದೇ ರೋಡು ಫ್ರೆಂಡ್ಸ್. ಒಳ್ಳೆ ರೆಂಟೆಡ್ ಇನ್ಕಮ್ ಇರೋವಂಥ ಮನೆ. ಸೊ ನೋಡೋದ್ರೆ ಯಾರಾದರೂ ಈ ಬಜೆಟಲ್ಲಿ ನೋಡ್ತಾ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಬಿಲ್ಡಿಂಗಿನ ಮೆಜರ್ಮೆಂಟ್ ಒಂದ್ಸತಿ ನೋಡ್ತೀನಿ. 1800 ಕಾರ್ಪೆಟ್ ಏರಿಯಾ, 5400 ಸೂಪರ್ ಬಿಲ್ಡಪ್ ಏರಿಯಾ, 54 ಚದರ ಹೋಮ್ ಇದೆ, ಮನೆ ಇದೆ. ಸೊ 1800 ಅಡಿ ಸೈಟ್ ಮೆಜರ್ಮೆಂಟು. ಇದು ಸೌತ್ ಫೇಸು, ಈಸ್ಟ್ ಆ್ಯಂಡ್ ನಾರ್ತ್ ಡೋರ್ಗಳಿದೆ ಫ್ರೆಂಡ್ಸ್. ನೋಡಿ, ಪಾರ್ಕಿಂಗ್ ಏರಿಯಾ ತುಂಬ ದೊಡ್ಡದಾಗಿದೆ. 3 ಕಾರು ಪ್ಲಸ್ 10 ಬೈಕನ್ನು ಪಾರ್ಕ್ ಮಾಡ್ಬೋದು. ಸಫಿಷಿಯೆಂಟ್ ಕಾರ್ ಪಾರ್ಕಿಂಗ್ ಇದೆ. 800 ಪ್ಲಸ್ ಕಾರ್ಪೆಟ್ ಏರಿಯಾನೇ ಫುಲ್ಲು ಪಾರ್ಕಿಂಗ್ ಇದೆ. ಹಾಗೂ 2 ಸಿಂಗಲ್ BHK ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ನೋಡಿ, ವಾಲ್ ಟೈಲ್ಸ್ಗಳನ್ನು ಈ ಥರ ಆಗಿದ್ದಾರೆ. ಎಲ್ಲ ಸ್ಲೈಡಿಂಗ್ ಡೋರ್ಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್.
ನೋಡಿ, ಹಾಗೂ ಸ್ಲೈಡಿಂಗ್ ಗೇಟನ್ನು ಇಟ್ಟಿದ್ದಾರೆ. ಕಾರ್ ಪಾರ್ಕಿಂಗ್ ಮಾಡೋರು ಸ್ಲೈಡಿಂಗ್ ಗೇಟನ್ನು ಓಪನ್ ಮಾಡಿ ಒಳಗಡೆ ಕಾರ್ಗಳನ್ನು ಹಾಕಬೇಕು. ಸೊ ಓನ್ ಬೋರ್ವೆಲ್ ಇಂಥದ್ದು, ನೀರಿಗೇನು ಪ್ರಾಬ್ಲಮ್ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಯಾರಾದರೂ ಈ ಬಜೆಟಲ್ಲಿ ನೋಡ್ತಾ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಿ. ನಾನಿನ್ನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.